ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ. ಕರ್ನಾಟಕದಲ್ಲಿ ನಡೆದಂತಹ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ಭಾರಿ ಮುಖಭಂಗ ಆಗಿದೆ. ವಿಜಯೇಂದ್ರ ನಾಯಕತ್ವಕ್ಕೆ ಭಾರಿ ಹಿನ್ನಡೆ ಉಂಟಾಗಿದೆ. ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಹೀನಾಯ ಸೋಲನ್ನು ಕಂಡಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಹೀನಾಯವಾಗಿ ಸೋಲನ್ನು ಉಂಡಿದ್ದಾರೆ. ಶೃಂಗೇರಿ ಕ್ಷೇತ್ರದ ಮರುಮತ ಎಣಿಕೆಯಿಂದ ಸಮಾಧಾನ ಪಟ್ಟುಕೊಂಡಿದೆ ಬಿಜೆಪಿ. ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಕಂಟ್ರೋಲ್ ಮಾಡಬಹುದು ಬಿಜೆಪಿ. ಶೃಂಗೇರಿಯ ಫಲಿತಾಂಶ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡುತ್ತೆ. ಇನ್ನು BY ವಿಜಯೇಂದ್ರಗೆ ಶೃಂಗೇರಿಯ ಫಲಿತಾಂಶ ಸ್ವಲ್ಪ ಸಮಾಧಾನ ತಂದಿಡ್ತಾ ಇದೆ. ಜೀವರಾಜ್ ಅವರ ಗೆಲುವು ಸ್ವಲ್ಪ ಮಟ್ಟಿಗೆ ಅವರಿಗೆ ಸಮಾಧಾನವನ್ನು ತಂದುಕೊಡ್ತಾ ಇದೆ. ಇನ್ನು ಅವರ ನಾಯಕತ್ವಕ್ಕೆ ಇದೊಂದು ಅಗ್ನಿ ಪರೀಕ್ಷೆಯಾಗಿತ್ತು ಅಂತ ಹೇಳಿದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. BY ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಸಾಕಷ್ಟು ಸತ್ವ ಪರೀಕ್ಷೆಗಳು ಎದುರಾಯಿತು. ನೇರವಾಗಿ ಅವರ ನಾಯಕತ್ವವನ್ನು ನಾವು ಒಪ್ಪೋದೇ ಇಲ್ಲ ಅಂತ ಅನೇಕ ನಾಯಕರು ಬಹಿರಂಗವಾಗಿ ಆಕ್ರೋಶ ಹೊರಹಾಕಿದ್ರು. ನಾಯಕತ್ವ ಬದಲಾವಣೆ ಆಗಬೇಕು, BY ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಳ್ಳೋದಿಲ್ಲ ಅಂತ ನಿರಂತರವಾಗಿ ಹೋರಾಟ ನಡೀತು ಬಿಜೆಪಿಯಲ್ಲಿ. ಬಿಜೆಪಿ ಪಕ್ಷದಲ್ಲೇ ಎರಡು ಬಣಗಳಾಯಿತು, 2-3 ಬಣಗಳು. ಅದಾದ ನಂತರದಲ್ಲಿ BY ವಿಜಯೇಂದ್ರಗೆ ಇದೊಂದು ಸದಾವಕಾಶ ಇತ್ತು ತಮ್ಮ ನಾಯಕತ್ವವನ್ನು ಪ್ರದರ್ಶನ ಮಾಡೋದಕ್ಕೆ, ತಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕಂತ. ಇದೇ ವಿಚಾರವನ್ನು ಉದ್ದೇಶವನ್ನು ಇಟ್ಕೊಂಡು BS ಯಡಿಯೂರಪ್ಪ ಅವರು ಕೂಡ ಎರಡೂ ಕ್ಷೇತ್ರದಲ್ಲೇ ಮೊಕ್ಕಾಂ ಹೂಡಿದರು. ನಿರಂತರವಾಗಿ ಪ್ರಚಾರವನ್ನು ಮಾಡಿದ್ರು. ಜೊತೆಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೊನೆಗೂ ಈ ಎರಡೂ ಕ್ಷೇತ್ರದಲ್ಲಿ ಹೀನಾಯವಾಗಿ ಸೋಲನ್ನು ಕಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಎರಡು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಚುನಾವಣೆ ಫಲಿತಾಂಶ ಬಿಜೆಪಿ ಸೋಲನ್ನು ಕಂಡಿದೆ. ಹೀಗಾಗಿ BY ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಅವರ ಪಕ್ಷದಲ್ಲೇ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗಿತ್ತು. ನಾಯಕತ್ವ ಬದಲಾವಣೆ ಬಗ್ಗೆ ತೀವ್ರವಾಗಿ ಜಟಾಪಟಿ ಕೂಡ ನಡೀತು. ಈಗ ನಾಯಕತ್ವದ ಸತ್ವ ಪರೀಕ್ಷೆಯಲ್ಲಿ BY ವಿಜಯೇಂದ್ರ ಭಾರಿ ಹಿನ್ನಡೆ ಅನುಭವಿಸಿದ್ರ ಅಂತ? ಸಂತೋಷ್, ಏನು ದಾವಣಗೆರೆ ಮತ್ತೆ ಬಾಗಲಕೋಟೆ ಬೈ ಎಲೆಕ್ಷನ್ ನಡೀತು. ಈ ಕ್ಷೇತ್ರವನ್ನ ಎರಡೂ ಪಕ್ಷ ಅಂದ್ರೆ ಒಂದ್ ಕಡೆ ಕಾಂಗ್ರೆಸ್ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿತ್ತು, ಅದೇ ರೀತಿ ಬಿಜೆಪಿ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿತ್ತು. ಹಾಗಾಗಿಯೇ ದಾವಣಗೆರೆಯಲ್ಲಿ ಅಸಮಾಧಾನಗಳು ಪಕ್ಷದಲ್ಲೇ ಇದ್ರೂ ಕೂಡ ಅವ್ರನ್ನೆಲ್ಲ ಒಂದ್ ಮಾಡ್ಕೊಂಡು ಹೋಗೋ ಪ್ರಯತ್ನ ವಿಜಯೇಂದ್ರ ಅವರು ಮತ್ತು ಅದೇ ರೀತಿಯಾದ BS ಯಡಿಯೂರಪ್ಪನವರು ಮಾಡಿರೋದು. ಅಂದ್ರೆ ಪ್ರಮುಖವಾಗಿ CM ಸಿದ್ದೇಶ್ವರ ಬಣದಿಂದ ಇವರಿಗೆ ವಿರೋಧ ಇದ್ರೂ ಕೂಡ ಅವ್ರನ್ನ ಪಕ್ಷದಲ್ಲಿ ಅಂದ್ರೆ ವೇದಿಕೆ ಮೇಲೆ ಕರ್ಕೊಂಡಾಗಿರ್ಬೋದು, ಚುನಾವಣಾ ಪ್ರಚಾರದಲ್ಲಾಗಿರ್ಬೋದು, ಮತ್ತೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲೂ ಕೂಡ ಅವ್ರನ್ನ ಒಟ್ಟಾಗಿ ಕರ್ಕೊಂಡು ಹೋಗುವ ಪ್ರಯತ್ನವನ್ನ ಮಾಡಿತ್ತು. ಅಂದ್ರೆ ಈ ಹಿಂದೆ ಕೂಡ 3 ಬೈ ಎಲೆಕ್ಷನ್ ಅಲ್ಲಿ ವಿಜಯೇಂದ್ರ ನೇತೃತ್ವದಲ್ಲೇ ನಡೆದಿತ್ತು. ಆ 3 ಬೈ ಎಲೆಕ್ಷನ್ ಅಲ್ಲೂ ಕೂಡ ಬಿಜೆಪಿಗೆ ಸೋಲಾಗಿತ್ತು. ಅದರಿಂದಾಗಿ ಇದನ್ನ ಗೆಲ್ಲೇಬೇಕು ಅಂತ ಏನು ಯಡಿಯೂರಪ್ಪ ಅವರು ಒಂದ್ ಕಡೆ ಸತತವಾಗಿ ಪ್ರಯತ್ನ ಪಟ್ರು, ಮತ್ತೆ ಅದೇ ರೀತಿಯಾದಂತೆ ವಿಜಯೇಂದ್ರ ಕೂಡ ಸತತವಾಗಿ ಪ್ರಯತ್ನ ಪಟ್ರು. ಪ್ರಮುಖವಾಗಿ ಏನು ಚುನಾವಣೆ ಸಂದರ್ಭದಲ್ಲಿ 2 ವಾರಗಳ ಕಾಲ ಎರಡೂ ಕ್ಷೇತ್ರದಲ್ಲಿ ಬೀಡ್ಬಿಟ್ಟು ಯಡಿಯೂರಪ್ಪನವರು ಕೂಡ ಪ್ರಚಾರವನ್ನ ಮಾಡಿದ್ರು. ವಿಜಯೇಂದ್ರ ಅವರು ಮತ್ತೆ ಎಲ್ಲಾ ಬಿಜೆಪಿ ನಾಯಕರು ಕೂಡ ಸತತ ಪ್ರಯತ್ನವನ್ನ ಪಟ್ರು. ಆದ್ರೆ ಕಾಂಗ್ರೆಸ್ ಮಾಡಿದಂತ ಸ್ಟ್ರಾಟಜಿನೋ ಮತ್ತೊಂದು ಗ್ಯಾರಂಟಿಯೋ ಕೈ ಹಿಡಿತೋ ಗೊತ್ತಿಲ್ಲ. ಒಟ್ನಾಗ ಎರಡೂ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ಗೆ ಗೆಲುವಾಗಿರೋದು. ಪ್ರಮುಖವಾಗಿ ಸಿದ್ದರಾಮಯ್ಯರು ಬಾಗಲಕೋಟೆನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಅದರಿಂದಾಗಿ ಅವರು ಸತತವಾಗಿ ಅಲ್ಲೇ ಪ್ರಚಾರಗಳನ್ನ ಮಾಡಿದ್ರು. ಹೀಗಾಗಿ ಎರಡೂ ಕ್ಷೇತ್ರದಲ್ಲಿ ಅಂದ್ರೆ ಒಂದ್ ಕಡೆ 6,000 ಅಂತರದಲ್ಲಿ ಸೋಲುವಂಥದ್ದು, ಅಂದ್ರೆ ದಾವಣಗೆರೆಯಲ್ಲಿ 6,000 ಅಂತರದಲ್ಲಿ ಏನು ಬಿಜೆಪಿ ಸೋಲುತ್ತೆ. ಅದೇ ರೀತಿಯಾದಂತೆ 22,000 ಓಟ್ಗಳ ಅಂತರದಿಂದ ಬಾಗಲಕೋಟೆಯಲ್ಲೂ ಕೂಡ ಬಿಜೆಪಿ ಸೋಲಾಗಿದೆ. ಈಗ ಕಾಂಗ್ರೆಸ್ ನಲ್ಲಿ ಬಿಜೆಪಿಲಿ ಒಂದ್ ರೀತಿ ನಾಯಕತ್ವದ ಪ್ರಶ್ನೆ ಆರಂಭ ಆಗಿರುತ್ತೆ. ಮುಖವಾಗಿ ಈ ಹಿಂದೆನೂ ಕೂಡ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬಾರ್ದು ಅಂತ ಯತ್ನಾಳ್ ಆಗಿರ್ಬೋದು, ಮತ್ತೆ GM ಸಿದ್ದೇಶ್ವರ್, ಮತ್ತೆ ಅದೇ ರೀತಿ ಕುಮಾರ್ ಬಂಗಾರಪ್ಪ, ಈ ರೀತಿಯಾದಂತ ಒಂದು ಅತೃಪ್ತ ಬಣ ಇದೆ. ಅವರು ಪ್ರತಿ ಬಾರಿಯೂ ಕೂಡ ಇದನ್ನೇ ಹೇಳ್ತಿರೋದು. ಅಂದ್ರೆ ಅವ್ರು ಕೊಡೋದ್ರಿಂದ ರಾಜ್ಯದಲ್ಲಿ ಯಾವುದೇ ಬೆಳವಣಿಗೆ ಆಗಲ್ಲ, ಮತ್ತು ಪಕ್ಷವು ಕೂಡ ಅಧಿಕಾರಕ್ಕೆ ಮುಂದಿನ ದಿನಗಳಲ್ಲೂ ಕೂಡ ಬರಲು ಸಾಧ್ಯ ಇಲ್ಲ ಅಂತ ಕೂಡ ಆರೋಪ ಮಾಡ್ತಿದ್ರು. ಆದ್ರೆ ಈಗ ಇದು ಇನ್ನಷ್ಟು ಪುಷ್ಟಿ ಆ ಅತೃಪ್ತ ಬಣಕ್ಕೆ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ರಮುಖವಾಗಿ ಇಲ್ಲಿವರೆಗೂ ಆರೋಪ ಮಾಡ್ತಿದ್ರು, ಮತ್ತೆ ವಿಜಯೇಂದ್ರ ಅವರು ನಾಯಕತ್ವ ಭದ್ರವಾಗಿದೆ ಅಂತ ಒಂದಷ್ಟು ಜನ ನಾಯಕರು ಹೇಳ್ತಿದ್ರು. ಆದ್ರೆ ಈಗ ಬಂದಿರುವಂತ ಫಲಿತಾಂಶದಿಂದ ಎಲ್ಲೋ ಒಂದ್ ಕಡೆ ವಿಜಯೇಂದ್ರ ಅವರು ಕೂಡ ತುಂಬಾ ಹಿನ್ನಡೆ ಆಗಿರುವಂತದ್ದು. ಇದನ್ನ ಯಾವ ರೀತಿ ಹೈಕಮಾಂಡ್ ಗಮನಿಸುತ್ತೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಯಾಕಂದ್ರೆ ಸತತವಾಗಿ ಅವರ ವಿರುದ್ಧ ದೂರುಗಳನ್ನ ಅತೃಪ್ತ ನಾಯಕರು ಕೊಡ್ತಾ ಇದ್ರು. ಈಗ ಯಾವ ರೀತಿ ಅತೃಪ್ತ ನಾಯಕರು ಸ್ಟ್ಯಾಂಡ್ ತೆಗೆದುಕೊಳ್ತಾರೆ, ಯಾವ ರೀತಿ ಹೈಕಮಾಂಡ್ಗೆ ದೂರು ಕೊಡ್ತಾರೆ ಎಂಬುದು ಕಾದ್ ನೋಡ್ಬೇಕು. ಈಗ ಮಾರುತಿ, ಬಿಜೆಪಿ ಪಕ್ಷದಲ್ಲಿ ಈಗಾಗಲೇ ನಾಯಕತ್ವ ವಿಚಾರ ಬಹಳಷ್ಟು ಕಹಿಯಾಗಿತ್ತು. ಪಕ್ಷ 2-3 ಗುಂಪುಗಳಾಗಿ ವಿಭಜನೆ ಆಗುವಂತಾಯಿತು. ಕೊನೆಗೂ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿತ್ತು ಅಂತ ಅಂದ್ಕೊಳ್ತಿರ್ಬೇಕಾದ್ರೆ ಈ ಫಲಿತಾಂಶ ಈಗ ಮತ್ತೆ ನಾಯಕತ್ವದ ವಿಚಾರ ಚರ್ಚೆಗೆ ಬರಬಹುದಾ ಹೇಗೆ ಬಿಜೆಪಿಯಲ್ಲಿ? ಎಸ್,
ಸಂತೋಷ್, ಇದು ಪಕ್ಕ ಬರುತ್ತೆ. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಅದೇ ಒಂದು ಸ್ಟ್ಯಾಂಡ್ಗೋಸ್ಕರನೇ ಕಾಯ್ತಿದ್ದು ಅತೃಪ್ತ ನಾಯಕರು. ಯಾಕೆಂದ್ರೆ ಸಾಕಷ್ಟು ಬಾರಿ ಕೂಡ ವಿಜೇಂದ್ರ ಒಂದು ಆರೋಪ ಮತ್ತು ದೂರುಗಳನ್ನ ಕೊಟ್ಟರು ಕೂಡ ಹೈಕಮಾಂಡ್ ಯಾವುದೇ ರೀತಿಯಾದಂತ ಕ್ರಮಗಳನ್ನ ಕೈಗೊಂಡಿರ್ಲಿಲ್ಲ ಮತ್ತು ರಾಜ್ಯಾಧ್ಯಕ್ಷರ ಬದಲಾವಣೆಗೂ ಕೂಡ ಮುನ್ಸೂಚನೆ ಆಗಿರ್ಲಿಲ್ಲ. ಆದ್ರೆ ಈಗ ಮತ್ತೊಂದು ಅತೃಪ್ತರು ಕೂಡ ಸಾಕಷ್ಟು ಸ್ಟ್ರಾಂಗ್ ಏನು ತಟಸ್ಥವಾಗಿದ್ದಾರೆ ಒಂದಷ್ಟು ಬಿಜೆಪಿ ನಾಯಕ ಅವರು ಕೂಡ ಕೈ ಜೋಡಿಸಿ ಮತ್ತೆ ಹೈಕಮಾಂಡ್ ನಾಯಕರ ಮುಂದೆ ಈ ರೀತಿಯಾದ ಒಂದು ಪ್ರಸ್ತಾಪ ಮಾಡುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅಂತ ಕೂಡ ಹೈಕಮಾಂಡ್ ಪಟ್ಟು ಹಿಡಿಯುವ ಸಾಧ್ಯತೆ ಇರುವಂತದ್ದು. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಕಸರತ್ತನ್ನ ಬಿಜೆಪಿ ಮಾಡ್ತಿದೆ. ಒಂದ್ ವೇಳೆ ಅವಶ್ಯಕತೆ ಇದ್ರೆ ಬದಲಾವಣೆ ಮಾಡುವ ಸಾಧ್ಯತೆ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಈವರೆಗೆ ಸಮಾಧಾನಕ್ಕೀಡಾಗಿದ್ದಂತಹ ಆ ಒಂದು ನಾಯಕತ್ವ ಬದಲಾವಣೆಯ ಆಕ್ರೋಶ ಈಗ ಮತ್ತೆ ಆ, ಮತ್ತಷ್ಟು ಹೊತ್ತಿ ಉರಿಯತ್ತಾ ಅನ್ನೋ ಪ್ರಶ್ನೆ ಒಂದು ಕಡೆ. ಮತ್ತೊಂದೆಡೆ ಆ ಅಸಮಾಧಾನಿತ ಬಣಕ್ಕೆ ಈಗ ಪವರ್ಫುಲ್ ಅಸ್ತ್ರ ಸಿಕ್ಕಂತಾಯ್ತಾ BY ವಿಜಯೇಂದ್ರ ಅವರ ವಿರುದ್ಧ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂದರೆ ಇದೆಲ್ಲವನ್ನೂ ಕೂಡ ನ್ಯೂಟ್ರಲ್ ಮಾಡೋದಕ್ಕೆ, ಪಕ್ಷದಲ್ಲಿ ಎದುರಾಗಿರುವಂತಹ ಅಸಮಾಧಾನ ತಣಿಸೋದಕ್ಕೆ BS ಯಡಿಯೂರಪ್ಪನವರು ಮಾಡಿದಂತಹ ಸರ್ಕಸ್ಸು ಒಂದೆರಡಲ್ಲ. ಅದಾದ ನಂತರದಲ್ಲೂ ಕೂಡ ತಮ್ಮ ನಾಯಕತ್ವವನ್ನು ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕಂತ ನಿರಂತರವಾಗಿ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡ್ರು BY ವಿಜಯೇಂದ್ರ. ಆದರೂ ಕೂಡ ಆ ಸತ್ವ ಪರೀಕ್ಷೆಯಲ್ಲಿ ಈಗ ಒಂದು ರೀತಿ ಹಿನ್ನಡೆಯನ್ನು ಅನುಭವಿಸಿದಂತಾಗಿದೆ. ಆದರೆ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಯಾವುದೇ ಅಸಮಾಧಾನಗಳು ಎದುರಾಗದಂತೆ ಅಥವಾ ತಮ್ಮ ಅಧ್ಯಕ್ಷ ಗಾದಿಗೆ ಯಾವುದೇ ಕಂಟಕಗಳು ಎದುರಾಗದಂತೆ ಯಾವ ರೀತಿ ಅವರು ಕಾಯ್ದುಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಈ ಹಿಂದೆ ಆ ರೀತಿ ಒಂದು ಬಣ ಏನು ಕ್ರಿಯೇಟ್ ಆಯಿತು, ಆಗ ಇಂಥದ್ದನ್ನೆಲ್ಲ ನಾವು ಸಹಿಸೋದಿಲ್ಲ ಅಂತ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು. ಅನೇಕ ನಾಯಕರಿಗೆ ಅವರ ವಿರುದ್ಧ ಶಿಸ್ತು ಕ್ರಮ ಕೂಡ ಕೈಗೊಳ್ಳಲಾಯಿತು. ಇದರ ಹೊರತಾಗಿ ಈಗ ಪಕ್ಷದಲ್ಲಿ ಎಲ್ಲೋ ಒಂದೆಡೆ ಸಮಾಧಾನವಾಗಿದ್ದಂಥ ಈ ಒಂದು ಅಸಮಾಧಾನ ಈಗ ಮತ್ತೆ ಆರಂಭ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ, ಅನುಮಾನ ತೀವ್ರವಾಗಿ ಕಾಡೋದಕ್ಕೆ ಆರಂಭ ಆಗಿದೆ. ಅದಕ್ಕೆ ಈ ಒಂದು ಫಲಿತಾಂಶ ಕಾರಣ. ಯಾಕಂದರೆ ಯಾರ್ಯಾರು ಅಸಮಾಧಾನಿತರಿದ್ದರೂ ಅವರ ಕೈಗೆ ಒಂದು ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ.